ವೀಕ್ಷಕರಿಗೆಲ್ಲ ಶರಣು. ನಾನು ಈಗ 3 ದಿವಸಗಳ ಹಿಂದೆ ಶುಗರ್ ಬಗ್ಗೆ ಮಾತಾಡಿದ್ದೆ ಮತ್ತು ಅದರ ಮುಂದಿನ ಭಾಗನೂ ಕೂಡ ನಿಮ್ಮಲ್ಲಿ ಹಂಚ್ಕೋತೀನಿ ಅಂತ ಹೇಳಿದ್ದೆ. ಇದೇನು ಅಮ್ಮ ಯಾವಾಗಲೂ ಶುಗರ್ ಬಗ್ಗೆನೇ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನುಮಾನ. ಹೌದು, एक एनालिसिस के मुताबिक 101 ಮಿಲಿಯನ್ ಶುಗರ್ ಪೇಷಂಟ್ಸ್ ಆರ್ ದೇರ್ ಇನ್ ಇಂಡಿಯಾ. ಹೀಗಿರ್ಬೇಕಾದ್ರೆ ನಾನು ಶುಗರ್ ಬಗ್ಗೆ ಸ್ವಲ್ಪ ನಿಮಗೆ ಅವೇರ್ನೆಸ್ ತರೋದ್ರಲ್ಲಿ ತಪ್ಪೇನಿದೆ ಹೇಳಿ ಅಲ್ವಾ? ಹಾಗಾಗಿ ಶುಗರ್ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತೀನಿ. ಯಾಕೆಂದರೆ ನಮ್ಮ ಶರೀರದಲ್ಲಿ ಶುಗರ್ ಲೆವೆಲ್ ಯಾವಾಗ ಕಡಿಮೆ ಆಗುತ್ತಪ್ಪ ಅಂತಂದರೆ, ನಮ್ಮ ಶರೀರದಲ್ಲಿ ಒಂದು ಉತ್ಪಾದನಾ ಘಟಕ ಇದೆ, ಕೇಂದ್ರ ಇದೆ. ಇನ್ಸುಲಿನ್ ಅನ್ನುವಂಥ ಒಂದು ಉತ್ಪಾದನಾ ಘಟಕ ಇದೆ. ಅದು ತನ್ನ ಕಾರ್ಯಕ್ಷಮತೆಯನ್ನು ಕಳ್ಕೊಂಬಿಟ್ಟಾಗ ಈ ಒಂದು ಶುಗರ್ ಇನ್ಸುಲಿನ್ ಲೆವೆಲ್ಲು ಉತ್ಪಾದನಾ ಕೇಂದ್ರನೇ ತನ್ನ ಕಾರ್ಯಕ್ಷಮತೆಯನ್ನು ಕಳ್ಕೊಂಡಾಗ ಹೇಗೆ ತಾನೇ ಅದು ಪ್ರೊಡ್ಯೂಸ್ ಮಾಡುತ್ತೆ ಹೇಳಿ? ಹೀಗಾಗಿ ಆ ಒಂದು ಇನ್ಸುಲಿನ್ ಲೆವೆಲ್ ನಮ್ಮ ಶರೀರದಲ್ಲಿ ಕಡಿಮೆ ಆದಾಗ ನ್ಯಾಚುರಲ್ ಆಗಿ ನಮಗೆ ಶುಗರು ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತೆ, ಬ್ಲಾಕೇಜುಗಳು ಹೆಚ್ಚಾಗುತ್ತೆ ಅಲ್ವಾ? ನೀವು ನೋಡಿರ್ಬೋದು, 400, 500, 600 ಇರುವಂತಹ ಪೇಷಂಟ್ಗಳು, ಶುಗರ್ ಜಾಸ್ತಿ ಆದಂಥ ಪೇಷಂಟ್ಗಳು ಡಾಕ್ಟ್ರ್ ಹತ್ರ ಹೋದಾಗ ಇನ್ಸುಲಿನ್ ಅನ್ನೋ ಇಂಜೆಕ್ಷನನ್ನು ಬರ್ಕೊಡ್ತಾರೆ. ಅದನ್ನು ತೊಡೆಗೋ ಹೊಟ್ಟೆಗೋ ಕುಟ್ಕೊಂಡು ಒದ್ದಾಡುವಂಥ ಪೇಷಂಟ್ಗಳನ್ನು ನೀವು ನೋಡಿರ್ತೀರ ಅಲ್ವಾ? ಆದ್ದರಿಂದ ಆ ಒಂದು ತೊಂದರೆ ಎಲ್ಲರಿಗೂ ಆಗಬಾರ್ದಲ್ವಾ? ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಒಂದು ಆಯುರ್ವೇದದ ಒಂದು ಮಾಹಿತಿಯನ್ನು ನೀವು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಾಗಿ ನೀವೇನು ಮಾಡ್ಬೋದು ಅಂದರೆ, 2 ದಿವಸಕ್ಕೊಂದು ಸಲ ಒಂದು ಸ್ವಲ್ಪ ಅಡಿಗೆ ಸೋಡವನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಊಟ ಆಗಿ ಅರ್ಧ ಗಂಟೆಯ ನಂತರ ತಗೊಳ್ಳಿ. ವಾರಕ್ಕೆ 2-3 ದಿವಸ ಆದರೂ ಖಂಡಿತವಾಗಿ ಇದನ್ನು ಮಾಡಿ ನೋಡಿ, ಇಟ್ ವರ್ಕ್ಸ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಒಳ್ಳೆಯ ರೆಮಿಡಿಯನ್ನು ಹೇಳ್ತೀನಿ. ಆಯುರ್ವೇದದಲ್ಲಿ ಇದನ್ನು ಅಮೃತ ಅಂತ ಕೂಡ ಕರೆದಿದ್ದಾರೆ. ಇದಕ್ಕಾಗಿ ಒಂದು ಆಮ್ಲ, ನೆಲ್ಲಿಕಾಯಿ ಅಂತೀರಲ್ಲ, ಒಂದು ನೆಲ್ಲಿಕಾಯಿ ತೊಗೊಳ್ಳಿ, ಒಂದು 10 ಕರಿಬೇವಿನ ಎಲೆಗಳನ್ನು ತೊಗೊಳ್ಳಿ, ಒಂದು ತುಂಡು ಶುಂಠಿಯನ್ನು ತೊಗೊಳ್ಳಿ, 5 ಕಾಳು ಮೆಣಸುಗಳನ್ನು ತೊಗೊಳ್ಳಿ, ಸ್ವಲ್ಪ ಬೆಲ್ಲವನ್ನು ತೊಗೊಳ್ಳಿ. ಗೊತ್ತಾಯ್ತಾ? ಬೆಲ್ಲ ಬೇಡ ಅಂದರೆ ಬೇಡ, ಬೆಲ್ಲ ಹಾಕಿಬಿಟ್ರೆ ಐರನ್ ಕೂಡ ಹೆಚ್ಚಾಗುತ್ತೆ. ಬೆಲ್ಲದಿಂದ ಯಾವ ತೊಂದರೆನೂ ಆಗಲ್ಲ, ಆಯಿತಾ? ಬೇಕಾದರೆ ಕೊನೆಗೆ ನೀವು ಕೆಂಪು ಸಕ್ಕರೆ ಬೇಕಾದ್ರೂ ಹಾಕೋಬೋದು ಬೆಲ್ಲದ ಬದಲು. ನಾನು ಹೇಳೋದು ಬೆಲ್ಲವನ್ನು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಬ್ಲೆಂಡರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಇದು ಶುಗರ್ಗೆ ರಾಮಬಾಣವಾದಂಥ ಜ್ಯೂಸ್ ಥರ ಮಾಡ್ಕೋಬೇಕು. ತೆಳ್ಳಗೆ 1 ಲೋಟ ನೀರು ಹಾಕಬೇಕು. ಇದನ್ನು ಹಾಕಿ 1 ಲೋಟ ಮಾಡ್ಕೊಳ್ಳಿ. ಇದೇನು ಮಾಡುತ್ತಪ್ಪ ಅಂದರೆ, ಶುಗರ್ ಲೆವೆಲ್ ಮತ್ತು ಕೊಲೆಸ್ಟ್ರಾಲ್ ಎರಡನ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ಶುಗರ್ ಬಂದವರಿಗೆ ಕಣ್ಣುಗಳಲ್ಲಿ ನೋಡಿ ಕಾಂತಿ ಇರಲ್ಲ. ಅದು ದಿನೇ ತನ್ನ ಬೆಳಕನ್ನು ಕಳ್ಕೊತಾ ಹೋಗುತ್ತೆ, ಕಾಂತಿಯನ್ನು ಕಳ್ಕೊತಾ ಹೋಗುತ್ತೆ. ಜೊತೆಗೆ ಕನ್ನಡಕ ಬರುತ್ತೆ ಕಣ್ಣಿಗೆ. ಕೆಲವು ಮಕ್ಕಳಿಗೆ ಚಿಕ್ಕದ್ರಲ್ಲೇ ಕನ್ನಡಕ ಬರುತ್ತೆ, ನೋಡಿದ್ದೀರ ನೀವು ಅಲ್ವಾ? ಆ ಒಂದು ಕಣ್ಣಿನ ತೊಂದರೆಗಳನ್ನು ಏನಿರ್ತಾವಲ್ಲ, ಇದನ್ನು ಕೂಡ ಈ ಒಂದು ಜ್ಯೂಸು ಸರಿಪಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆಗುಂದಿದ ಕಣ್ಣನ್ನು ಮತ್ತೆ ಕ್ಲಿಯರಾಗಿ ಕಾಣಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಕನ್ನಡಕದಿಂದ ನಮ್ಮನ್ನು ದೂರ ಇಡುತ್ತೆ. ಹೌದು, ಕಣ್ಣುಗಳ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತಂದರೆ, ನಮ್ಮ ಕಣ್ಣುಗಳೇ ನಮ್ಮ ಮನಸ್ಸಿನ ಕನ್ನಡಿ. ಅಷ್ಟೇ ಅಲ್ಲ, ಅವು ನಮ್ಮ ಆರೋಗ್ಯಕ್ಕೆ ಹಿಡಿದ ಕನ್ನಡಿ ಕೂಡ ಅನ್ನೋದನ್ನ ಮರಿಬೇಡಿ. ಈ ಕಣ್ಣುಗಳನ್ನು ಶಕ್ತಿಯನ್ನು, ದೇಹದಲ್ಲಿ ಇಮ್ಯುನಿಟಿಯನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೂ ಈ ಜ್ಯೂಸು ವರದಾನ ಆಗಿದೆ. ಮಾಡ್ಕೊಂಡು ಕುಡಿತೀರಲ್ವ? ಇದನ್ನು ಕಡೆ ಪಕ್ಷ ದಿನಕ್ಕೆ 2 ಸಲ ಆದರೂ ಖಂಡಿತವಾಗಿ ಮಾಡ್ಕೊಂಡು ಕುಡೀರಿ.
ಕೆಲವು ದಿನ ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ನಿಮಗೆ ನಿಜವಾಗ್ಲೂ ಶುಗರ್ ಕಾಯಿಲೆ ಕಡಿಮೆ ಆಗುತ್ತೆ. ಹಾಂ, ಇದು ಹೇಳಿದ್ನಲ್ಲ, ಏನು 2 ದಿನಕ್ಕೊಂದು ಸಲ ಅಡುಗೆ ಸೋಡವನ್ನು ಹಾಕಿ ಬಿಸಿ ನೀರಿಗೆ ಹಾಕಿ ಕದರಿದ ತಕ್ಷಣ ಅದನ್ನು ಸಿಪ್ಪೆ ಕುಡಿಯೋದ್ರಿಂದ ಕೂಡ ಈ ಒಂದು ಶುಗರ್ ಕಾಯಿಲೆ ರಾಮಬಾಣದ ಹಾಗೆ ಕಡಿಮೆ ಆಗುತ್ತೆ. ಇದನ್ನು ಕೂಡ ಆಗಾಗ ಮಾಡ್ತಾಯಿರಿ. ವಾರಕ್ಕೆ ಒಂದು 3 ಸಲ ಆದರೂ, ಒಂದು 3-4 ಸಲ ಆದರೂ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹಲವಾರು ರೆಮಿಡೀಸ್ ಇದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಕೈಗಳ ಪಾಯಿಂಟನ್ನು ತೋರಿಸ್ತೀನಿ ನೋಡಿ. ಈ ಶುಗರ್ ಕಾಯಿಲೆಗೆ ಈ 2 ಬೆರಳು ಇದೆಯಲ್ಲ, ಕೊನೆಯ ಬೆರಳು, ಅವುಗಳ ಮಧ್ಯದಲ್ಲಿ ಈ ಒಂದು ಹತ್ತಿರದಿಂದ ನೋಡಿ, ಈ ಗೀಟ್ ಕಾಣುತ್ತಲ್ಲ, ಒಂದು ಚುಕ್ಕೆ ಇಟ್ಟಿದ್ದೀನಿ ನೋಡಿ, ಅದು ಕೂಡ ಶುಗರ್ ಪಾಯಿಂಟ್ ನೋಡಿ. ಹೌದಾ? ಅದೇ ರೀತಿಯಾಗಿ ನನ್ನ ಕೈನಲ್ಲಿ ಮತ್ತೊಂದು ಪಾಯಿಂಟ್ ತೋರಿಸ್ತಾ ಇದ್ದೀನಿ. ಈ ಕಿರುಬೆರಳಿನ ಕೆಳಗಡೆ ಒಂದು ಹಳ್ಳ ಇದೆ. ಹೀಗೆ ಮಡಚಿದ್ರೆ ನೀವು ಕೈ ಇಟ್ಟರೆ ಅಲ್ಲಿ ಒಂದು ಹಳ್ಳ ಬೀಳುತ್ತೆ ನೋಡಿ, ಅಲ್ಲೊಂದು ಹಳ್ಳ ಬೀಳುತ್ತೆ. ಆ ಹಳ್ಳದಲ್ಲಿ ಕೈಯನ್ನು ಪ್ರೆಸ್ ಮಾಡಬೇಕು. ಒಂದು 3 ನಿಮಿಷ ಈ 2 ಪಾಯಿಂಟ್ಗಳನ್ನು, ಅದಕ್ಕೆ 3 ನಿಮಿಷ, ಇದಕ್ಕೆ 3 ನಿಮಿಷ ಸಮಯ ಕೊಡಿ. ಗೊತ್ತಾಯ್ತಾ? ನೀವು ಒಂದು ಪಕ್ಷ ಶುಗರ್ ಮಾತ್ರೆಗಳನ್ನು ನುಂಗೋದನ್ನು ಆವತ್ತಿನ ದಿವಸ ಮರ್ತು ಹೋಗಿದ್ರೂ ಕೂಡ, ಬಿಟ್ಟಿದ್ರೂ ಕೂಡ, ಈ ಒಂದು ಪಾಯಿಂಟ್ಗಳು ಆ ಜಾಗವನ್ನು ತುಂಬ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಶುಗರ್ ಏನು ಮಾತ್ರೆಗಳ ಬದಲಾಗಿ ಈ ಒಂದು ಪಾಯಿಂಟ್ಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯವನ್ನು, ಶುಗರನ್ನು ಸರಿಯಾದ ಲೆವೆಲಲ್ಲಿ ಇಡಲಿಕ್ಕೆ ಈ 2 ಪಾಯಿಂಟ್ಗಳು ಸರಿಯಾಗಿ ಉಪಯೋಗ ಆಗ್ತವೆ. ಆದ್ದರಿಂದ ಈ 2 ಪಾಯಿಂಟ್ಗಳನ್ನು ಮರೆಯದೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಾನು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.